ನನ್ನ ಹೆಸರು ರಮೇಶ್ ಅಂತ. ನಾವು ಗದಗಿಂದ ಬಂದಿದ್ದೀವಿ. ನಮಗೆ ಸುಮಾರು 10 ವರ್ಷ ಆಯ್ತು ನಮ್ದು ಮದುವೆಯಾಗಿ. ಆದರೂ ಕೂಡ ಮಕ್ಕಳಾಗಿರ್ಲಿಲ್ಲ. ನಾವು ಬೇರೆ ಎಲ್ಲ ಆಸ್ಪತ್ರೆಯನ್ನು ನಾವು ಹೋಗಿದ್ವಿ. ಆದರೂ ಅಲ್ಲಿ ಸುಮ್ಮನೆ ಅದು ಹೀಗಾಗಿ ಹೇಗಾಗಿದೆ ಅಂತೇಳಿ ಸುಮ್ಮನೆ ದುಡ್ಡನ್ನು ಸುಮ್ಮನೆ ವೇಸ್ಟ್ ಮಾಡಿದ್ರು. ಒಂದು 5-6 ಲಕ್ಷ ರೂಪಾಯಿನೇ ಖರ್ಚಾಯ್ತು ನಮ್ದು. ಖರ್ಚಾದ್ರೂ ಕೂಡ ಎಲ್ಲೂ ನಮಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ನಾನು ಫೇಸ್ಬುಕ್ ಮುಖಾಂತರ ನಾವು ನೋವಾ ಆಸ್ಪತ್ರೆ ಅಂತೇಳಿ ನಾನು ಅದನ್ನು ಗೆಸ್ ಮಾಡಿ ಅಲ್ಲಿ ನೋವಾ ಆಸ್ಪತ್ರೆಗೆ ಹುಬ್ಳಿಗೆ ಬಂದಾಗ ಅಲ್ಲಿ ನೋವಾ ಆಸ್ಪತ್ರೆಯಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರಂತ ನಾನು ಕೇಳ್ಪಟ್ಟಿದ್ದೆ. ಅದೇ ಪ್ರಕಾರ ತುಂಬಾನೇ ಚೆನ್ನಾಗಿ ಟ್ರೀಟ್ಮೆಂಟ್ ನಮ್ಗೆ ಅವರು ರೆಸ್ಪಾನ್ಸ್ ಮಾಡಿದ್ರು. ಮತ್ತು ಅಷ್ಟು ದುಡ್ಡೇನು ಅಷ್ಟು ಹೊರಗೆ ಖರ್ಚಾಗಲ್ಲ. ನಿಮ್ಮ ಬಾಡಿ ವ್ಯಾಲಿಡಿಟಿ ಮೇಲೆ ಅವರು ಇದನ್ನ ಮಾಡ್ತಾರೆ. ಬಟ್ ಅಲ್ಲಿ ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಇದೆ. ಎಲ್ಲ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಡಾಕ್ಟರ್ ಪವಿತ್ರ ಮೇಡಮ್ ಕೂಡ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಗೆ. ಮತ್ತೆ ಅಲ್ಲೆಲ್ಲ ಎಲ್ಲ ಅಂಜಲಿ ಮೇಡಮ್ ಅಂತ ಅವರು ತುಂಬಾನೇ ಎಲ್ಲ ಏನು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ನಮಗೆ ಬಹಳ ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ನಮ್ಗೆ ಸಕ್ಸಸ್ ರೇಟ್ ಅನ್ನು ತಂದು ಕೊಟ್ಟಿದ್ದಾರೆ. ನಾವು ಈಗ ಪಾಸಿಟಿವ್ ಆಗಿದೆ. ನಮ್ದು 10 ವರ್ಷ ಮದುವೆ ಆಗಿದ್ರು ಈಗ ನಮ್ದು ಪಾಸಿಟಿವ್ ಆಗಿದೆ. ನಮ್ಗೆ ತುಂಬಾನೇ ಸಂತೋಷ ಆಗಿದೆ. ನೋವಾ ಹಾಸ್ಪಿಟಲ್ ಅಂತಂದ್ರೆ ನಮ್ಗೆ ಬಹಳ ತುಂಬಾನೇ ಖುಷಿ ಅಂತ ತಂದ್ಕೊಡುತ್ತೆ.